ಕೊಡ್ತೀನಿ. ಇಂದು SSLC ಮಂಡಳಿಯವರು ಬಿಟ್ಟಿರ್ತಕ್ಕಂಥ ವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆ 3ರ ಉತ್ತರಗಳನ್ನು ನೋಡೋಣ. ಆಲ್ರೆಡಿ 1-2 ಕ್ವಶನ್ ಪೇಪರನ್ನು ಕಂಪ್ಲೀಟ್ ಆಗಿ ಹಾಕಿದ್ದೀವಿ. ಇವಾಗ 3 ಮತ್ತು 4 ಬಿಟ್ಟಿದ್ದಾರೆ. ಅದರದ್ದು ಕೂಡ ಕೀ ಆನ್ಸರನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ. ಸೊ ದಯಮಾಡಿ ವಿಡಿಯೋಗಳನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಎಲ್ಲ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿದ್ದಾವೆ. ಸೊ ಹಿಂದಿನ ವಿಡಿಯೋಗಳು ಬೇಕಾದರೆ SSLC ಮಾಡೆಲ್ ಕ್ವಶನ್ ಪೇಪರ್ 1-2 ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅಲ್ಲಿ ಎಲ್ಲ ವಿಡಿಯೋಗಳು ಇದ್ದಾವೆ ನೋಡಿ. ಫಿಸಿಕ್ಸಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು 2 ಇದ್ದಾವೆ. ಮೊದಲ ಪ್ರಶ್ನೆ, ವಿದ್ಯುತ್ ಪ್ರವಾಹದ SI ಏಕಮಾನ ಅಂತ ಕೇಳಿದ್ರು. ಆಂಪಿಯರ್ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 2, ಕಣ್ಣಿನ ಮಸೂರದ ಸಂಗಮ ದೂರದ ಬದಲಾವಣೆಯನ್ನು ನಿಯಂತ್ರಿಸುವ ಭಾಗ ಅಂತ ಕೇಳಿದರೆ ಅದು ಸಿಲಿಯರಿ ಸ್ನಾಯುಗಳು ಅನ್ನೋದು ರೈಟ್ ಆನ್ಸರ್. ಪ್ರಶ್ನೆ 3, ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಕೆಳಗಿನ ಘಟಕಗಳ ಚಿಹ್ನೆ ಬರೀರಿ. ವಿದ್ಯುತ್ ಕೋಶ, ರಿಯೋಸ್ಟಾಟ್. ಇದು ವಿದ್ಯುತ್ ಕೋಶ ಆಗಿರ್ತದೆ, ಇದು ರಿಯೋಸ್ಟಾಟ್ ಆಗಿರ್ತದೆ. ಎರಡರಲ್ಲಿ ಏನಿವನ್ ನೀವು ಬರೀಬಹುದು. ಪ್ರಶ್ನೆ 4, ವಿದ್ಯುತ್ ಕಂಬದಿಂದ ಗೃಹ ಬಳಕೆಯ ವಿದ್ಯುತ್ ಉಪಕರಣಗಳಿಗೆ ನೇರವಾಗಿ ಸಜೀವ ತಂತಿ ಮತ್ತು ತಟಸ್ಥ ತಂತಿಗಳನ್ನು ಸಂಪರ್ಕಿಸಿದಾಗ ಆಗೋ ತೊಂದರೆಗಳೇನು ಅಂತ ಕೇಳಿದ್ದಾರೆ. ಸೊ ಏನಾಗ್ತದಪ್ಪ ಅಂದ್ರೆ ಓವರ್ಲೋಡ್ ಉಂಟಾಗ್ತದೆ, ಋಸ್ವ ಮಂಡಲ ಸಂಭವಿಸ್ತದೆ. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ಗೆ ಬರೋಣ. 5ನೇ ಪ್ರಶ್ನೆ, ಗೃಹ ಮಂಡಲದಲ್ಲಿ ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸುವುದಕ್ಕಿಂತ ಬದಲು ಸಮಾಂತರವಾಗಿ ಏಕೆ ಜೋಡಿಸ್ತಾರೆ ಅಂತ ಕೇಳಿದ್ದಾರೆ. ಸೊ ಉತ್ತರ ಏನಿತ್ತಪ್ಪ ಅಂದರೆ, ಸಮಾಂತರ ಜೋಡಣೆಯಲ್ಲಿ ರೋಧ ಕಡಿಮೆ ಆಗ್ತದೆ, ವಿಭಿನ್ನ ಸಾಮರ್ಥ್ಯವುಳ್ಳ ವಿದ್ಯುತ್ ಉಪಕರಣಗಳನ್ನು ವಿದ್ಯುತ್ ವಿಭಜನೆ ಮಾಡ್ತದೆ, ಮೇಲೆ ಒಂದು ಘಟಕ ಹಾಳಾದರೆ ಉಳಿದ ಘಟಕಗಳು ಹಾಳಾಗೋದಿಲ್ಲ, ಅವೆಲ್ಲವುಗಳು ಕಾರ್ಯನಿರ್ವಹಿಸ್ತವೆ. ಅದಕ್ಕಾಗಿ ಸಮಾಂತರ ಜೋಡಣೆಯೇ ಸೂಕ್ತ. ಮುಂದಿನ ಪ್ರಶ್ನೆ, ವೃತ್ತಾಕಾರದ ವಾಹಕ ಸುರುಳಿಯ ತಂತಿಗಳ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಅದರಲ್ಲಿಯ ಕಾಂತೀಯ ಬಲರೇಖೆಗಳು ಹೇಗೆ ಗೋಚರಿಸ್ತವೆ ಅಂತ ಕೇಳಿದರು. ಈ ವೃತ್ತಾಕಾರದ ಕಾಂತೀಯ ಸುರುಳಿಯಲ್ಲಿ ತಂತಿ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಅದರ ಸುತ್ತಲಿನ ಬಲರೇಖೆಗಳು ಏಕಕೇಂದ್ರೀಯ ವೃತ್ತಗಳ ಮಾದರಿಯಲ್ಲಿ ಗೋಚರಿಸ್ತವೆ. ಮುಂದಿನ ಪ್ರಶ್ನೆ, ಗೃಹ ಮಂಡಲದಲ್ಲಿ ಭೂಸಂಪರ್ಕ ತಂತಿಯ ಕಾರ್ಯವನ್ನು ವಿವರಿಸಿರಿ. ಇದು ಆಮೇಲೆ ಏಕಕೇಂದ್ರ ವೃತ್ತಗಳು ದೂರ ಸರಿದಂತೆ ದೊಡ್ಡದಾಗ್ತಾ ಹೋಗ್ತದೆ, ವೃತ್ತಾಕಾರದ ಸುರುಳಿಯ ಕೇಂದ್ರವನ್ನು ತಲುಪಿಸ್ತದೆ. ಇವೆಲ್ಲ ಈ ಪಾಯಿಂಟಲ್ಲಿ ಇತ್ತು. ಇನ್ನು ಭೂಸಂಪರ್ಕ ತಂತಿಯ ಕಾರ್ಯಗಳನ್ನು ಕೇಳಿದರೆ, ಇದು ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳ ಸುರಕ್ಷತೆಗಾಗಿ ಬಳಸ್ತಾರೆ. ಕಡಿಮೆ ರೋಧ ಹೊಂದಿರುವ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟು ಮಾಡ್ತದೆ. ಉಪಕರಣದಲ್ಲಿ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದರೆ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮವಾಗಿ ಮಾಡ್ತದೆ. ಬಳಕೆದಾರರಿಗೆ ತೀವ್ರ ವಿದ್ಯುತ್ ಆಘಾತವಾಗೋದಿಲ್ಲ ಅನ್ನೋದು ಬರೀಬೇಕು. ಮುಂದಿನ ಪ್ರಶ್ನೆ, ಚಿತ್ರ ನೋಡಿ. ಸೊ ಚಿತ್ರ ನೋಡಿದಾಗ ಇಲ್ಲಿ ಸೂರ್ಯನ ಬೆಳಕಿನ ಕಿರಣ, ಮಳೆಯ ನೀರಿನ ಹನಿ ಅಂತ ಇದೆ. ಚಂದ್ರನ ಮೇಲ್ಮೈನಲ್ಲಿ ಈ ವಿದ್ಯಮಾನವನ್ನು ವೀಕ್ಷಿಸಬಹುದೇ? ಉತ್ತರವನ್ನು ಸಮರ್ಥಿಸಿ ಅಂತ ಕೊಟ್ಟಿದ್ರು. ಇಲ್ಲಿ ಚಂದ್ರನ ಮೇಲ್ಮೈ ಮೇಲೆ ಕಾಮನಬಿಲ್ಲು ನೋಡಲು ಸಾಧ್ಯನೇ ಇಲ್ಲ, ಏಕೆಂದರೆ ಚಂದ್ರನ ಮೇಲ್ಮೈ ಮೇಲೆ ವಾತಾವರಣ ಇರದ ಕಾರಣ ನೀರಿನ ಹನಿಗಳನ್ನು ಹಿಡಿದಿಡಲು ಸಾಧ್ಯ ಇಲ್ಲ. ಹನಿಗಳು ಇರದ ಕಾರಣ ಆಂತರಿಕ ಪ್ರತಿಫಲನ, ವಕ್ರೀಭವನ, ವರ್ಣ ವಿಭಜನೆ ವಿದ್ಯಮಾನಗಳು ಸಂಭವಿಸೋದೇ ಇಲ್ಲ. ಮುಂದಿನ ಪ್ರಶ್ನೆ 3 ಮಾರ್ಕ್ಸಿಗೆ ಕೇಳಿದ್ದು, ಫ್ಲೆಮಿಂಗನ ಎಡಗೈ ನಿಯಮ ಪರೀಕ್ಷಿಸುವ ಚಟುವಟಿಕೆಯನ್ನು ವಿವರಿಸಿರಿ. ಇಲ್ಲಿ ಅಲ್ಯೂಮಿನಿಯಂನ ಒಂದು ಚಿಕ್ಕ ಸಲಾಕೆಯನ್ನು 2 ವಾಹಕ ತಂತಿಗಳ ಸಹಾಯದಿಂದ ಆಧಾರ ಸ್ತಂಭಕ್ಕೆ ನೇತು ಹಾಕಬೇಕು. ಒಂದು ಶಕ್ತಿಯುತ ಕುದುರೆ ಲಾಳಾಕಾರದ ಕಾಂತವನ್ನು ತೆಗೆದುಕೊಂಡು ಅದರ ಕಾಂತಕ್ಷೇತ್ರ ಮೇಲ್ಮುಖವಾಗಿರುವಂತೆ ಆ 2 ಧ್ರುವಗಳ ನಡುವೆ ಚಿಕ್ಕ ಸಲಾಕೆ ಇರುವಂತೆ ಇರಿಸಬೇಕು. ಸಲಾಕೆಯನ್ನು ಬ್ಯಾಟರಿ, ಸ್ವಿಚ್, ರಿಯೋಸ್ಟಾಟ್ಗಳಿಗೆ ಸರಣಿ ಕ್ರಮದಲ್ಲಿ ಜೋಡಿಸಬೇಕು. ಈಗ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಸಲಾಕೆ ಮೂಲಕ ವಿದ್ಯುತ್ ಹರಿಸಿದಾಗ ಸಲಾಕೆಯು ಒಂದು ದಿಕ್ಕಿನಲ್ಲಿ ಸ್ಥಾನಪಲ್ಲಟಗೊಳ್ಳುತ್ತದೆ. ಆದರೆ ಈಗ ಸಲಾಕೆಯಲ್ಲಿ ಮೊದಲು ಹರಿಸಿದ ದಿಕ್ಕಿಗೆ ವಿರುದ್ಧವಾಗಿ ಹರಿಸಿದಾಗ ಸಲಾಕೆ ವಿರುದ್ಧ ದಿಕ್ಕಿನಲ್ಲಿ ಸ್ಥಾನಪಲ್ಲಟಗೊಳ್ಳುತ್ತದೆ. ಇಲ್ಲಿ ಉಂಟಾಗುವ ವಾಹಕದ ಮೇಲಿನ ಬಲದ ದಿಕ್ಕನ್ನು ತಿಳಿಯಲು ಬಳಸುವ ನಿಯಮ ಫ್ಲೆಮಿಂಗನ ಎಡಗೈ ನಿಯಮ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ 9, ಒಂದು ವಸ್ತುವನ್ನು ಪಿನ ಮಸೂರದ ದೃಕ್ಕೇಂದ್ರ O ಪ್ರಧಾನ ಸಂಗಮ F1 ನಡುವೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರವನ್ನು ಬರೀರಿ. ಈ ಉಂಟಾದ ಪ್ರತಿಬಿಂಬದ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ ಅಂತ ಕೊಟ್ಟಿದ್ರು. ಇಲ್ಲಿ ಈ ತನ್ನಾಗಿರ್ತಕ್ಕಂಥ ರೇಖಾಚಿತ್ರ ಬರ್ತದೆ. ಪ್ರತಿಬಿಂಬದ ಸ್ಥಾನ ವಸ್ತು ಇರುವ ಮಸೂರ, ಸ್ವಭಾವ ಮಿಥ್ಯ ಮತ್ತು ನೇರ ಅಂತಕ್ಕದ್ದನ್ನು ಬರೆದ್ರೆ ಸಾಕು. ಪ್ರಶ್ನೆ 10, ಚಿತ್ರ ಗಮನಿಸಬೇಕು. ಯಾವ ಕಣ್ಣಿನ ದೋಷ ಇದೆ ಅನ್ನೋದನ್ನು ಹೆಸರಿಸಬೇಕು. ಈ ದೋಷಕ್ಕೆ ಕಾರಣ ಮತ್ತು ಈ ದೋಷವನ್ನು ಹೇಗೆ ಸರಿಪಡಿಸ್ತೀರಿ ಅಂತ ಕೇಳಿದ್ದಾರೆ. ಸೊ ಇದು ದೂರದೃಷ್ಟಿ ದೋಷ ಕಂಡು ಬರ್ತದೆ. ಇದಕ್ಕೆ ಮುಖ್ಯ ಕಾರಣಗಳು ಕಣ್ಣಿನ ಮಸೂರದ ಸಂಗಮ ದೂರ ಉದ್ದವಾಗಿರೋದು, ಕಣ್ಣುಗುಡ್ಡೆ ಅತಿ ಚಿಕ್ಕವಾಗಿರೋದು. ಸೂಕ್ತ ಸಾಮರ್ಥ್ಯವುಳ್ಳ ಪಿನ ಮಸೂರದ ಸಹಾಯದಿಂದ ನಾವು ದೂರದೃಷ್ಟಿ ದೋಷವನ್ನು
ಸರಿಪಡಿಸಬಹುದು ಅಂತಕ್ಕಂಥ ಅಂಶವನ್ನು ಬರೆದ್ರೆ ಸಾಕು. ಇನ್ನು 2 ಪ್ರಶ್ನೆಗಳನ್ನು ಕೇಳಿದ್ರು. ನಕ್ಷತ್ರಗಳು ಮಿನುಗ್ತವೆ ಆದರೆ ಗ್ರಹಗಳು ಮಿನುಗೋದಿಲ್ಲ ಏಕೆ ಅಂತ ಕೇಳಿದ್ದಾರೆ. ಉತ್ತರ: ನಕ್ಷತ್ರಗಳಿಗೆ ಹೋಲಿಸಿದಾಗ ಗ್ರಹಗಳು ಭೂಮಿಗೆ ಬಹಳ ಹತ್ತಿರದಲ್ಲಿವೆ. ಗ್ರಹಗಳು ವಿಸ್ತರಿಸಿದ ಬೆಳಕಿನ ಮೂಲಗಳಂತೆ ಕಾಣ್ತದೆ. ನಾವು ಒಂದು ಗ್ರಹವನ್ನು ಹಲವಾರು ಬಿಂದು ಗಾತ್ರದ ಬೆಳಕಿನ ಮೂಲಗಳ ಸಂಗ್ರಹ ಎಂದು ಭಾವಿಸಿದರೆ ಒಟ್ಟು ಎಲ್ಲ ಬಿಂದುಗಳಿಂದ ನಮ್ಮ ಕಣ್ಣನ್ನು ತಲುಪುವ ಬೆಳಕಿನ ವ್ಯತ್ಯಾಸ ಎಲ್ಲ ಬಿಂದುಗಳ ಬೆಳಕಿನ ಸರಾಸರಿ ಹತ್ತಿರವಾಗ್ತದೆ. ಇದರಿಂದಾಗಿ ಗ್ರಹಗಳ ಮಿನುಗುವಿಕೆ ನಾವೇನು ಮಾಡ್ಬೋದು, ಶೂನ್ಯವಾಗಿದೆ ಅಂತಕ್ಕದ್ದನ್ನು ಬರೀಬೇಕು. ಒಂದು ಲೆಕ್ಕ ಇದೆ. ಒಂದು ಬಸ್ಸಿನಲ್ಲಿ 4 ಮೀಟರ್ ವಕ್ರತಾ ತ್ರಿಜ್ಯವಿರುವ ಪೀನ ದರ್ಪಣವನ್ನು ಉಪಯೋಗಿಸಿದ್ದಾರೆ. ಈ ದರ್ಪಣದ ಕಾರೊಂದು 10 ಮೀಟರ್ ದೂರದಲ್ಲಿನೇ ಇದೆ. ಆಗ ಉಂಟಾಗುವ ಪ್ರತಿಬಿಂಬದ ದೂರವನ್ನು ಕಂಡುಹಿಡಿಯಿರಿ. ಪ್ರತಿಬಿಂಬದ ಸ್ವಭಾವ ಮತ್ತು ಗಾತ್ರವನ್ನು ತಿಳಿಸ್ರಿ. ಇಲ್ಲಿ R ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ. +4 ಅದ, F ಅದ 2 ಬರ್ತದೆ, F+2 ಅದ, U -10 ಅದ, ಫಿ H1 ಕಂಡುಹಿಡಬೇಕು. ಸೂತ್ರ ಬರ್ತದೆ. ಒಟ್ಟಾರೆ ಅವುಗಳನ್ನು ಲೆಕ್ಕಗಳನ್ನು ಹಾಕಿದಾಗ ನಮಗೆ +1.66 m ಅಂತಕ್ಕಂಥದ್ದು ಬರ್ತದೆ. ಸ್ವಲ್ಪ ಕ್ಲಿಯರ್ ಆಗಿ ಸೂತ್ರದಲ್ಲಿ ಡಾಟಾವನ್ನು ತುಂಬೋದನ್ನು ನೋಡ್ಕೊಡ್ರಿ. ಇನ್ನು H1 ಕಂಡುಹಿಡಬೇಕಾದ್ರೆ -P/U ಆವಾಗ ಬರೀತೀರಿ. ನಮಗೆ ಬರ್ತಕ್ಕಂಥದ್ದು H' ಎಷ್ಟಪ್ಪ ಅಂದರೆ 0.166 m ಅಂತಕ್ಕಂಥದ್ದು ಇತ್ತು. ಪ್ಲಸ್ ಅಂತಕ್ಕಂಥದ್ದಿದೆ. ಇಲ್ಲಿ ಪ್ರತಿಬಿಂಬದ ಗಾತ್ರ ಎತ್ತರ ಧನಾತ್ಮಕವಾಗಿರೋದ್ರಿಂದ ಮಿಥ್ಯ ಮತ್ತು ತಲೆನೇರ ಅಂತಕ್ಕಂಥ ಪ್ರತಿಬಿಂಬ ಅಂತ ಬರೆದ್ರೆ ಸಾಕು. ಓಮ್ನ ನಿಯಮವನ್ನು ಬರೀಲಿಕ್ಕೆ ಹೇಳಿದ್ದಾರೆ. 12a ಸ್ಥಿರ ತಾಪಮಾನದಲ್ಲಿ ಲೋಹದ ತಂತಿಯ ನಡುವಿನ ವಿಭವಾಂತರ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿನೇ ಇರ್ತದೆ. ಇನ್ನು ಒಂದು ವಾಹಕ ರೋಧ ಅವಲಂಬಿಸಿರೋ ಅಂಶಗಳನ್ನ ಕೇಳಿದ್ದಾರೆ. 4 ಅಂಶಗಳು ಅವಲಂಬಿಸಿರ್ತಾವ. ಓಕೆನಾ? ಅದು ವಾಹಕದ ಉದ್ದಕ್ಕೆ ನೇರ ಅನುಪಾತ, ವಾಹಕದ ದಪ್ಪಕ್ಕೆ ವಿಲೋಮಾನುಪಾತ, ವಾಹಕದ ತಾಪಕ್ಕೆ ನೇರ ಅನುಪಾತ, ವಾಹಕದ ವಸ್ತುವಿನ ಪ್ರಾಕೃತಿಕ ಗುಣ. ಇನ್ನು ಸಿದಲ್ಲಿರ್ತಕ್ಕಂಥ ಪ್ರಶ್ನೆ ಇತ್ತು. ಎ ವಸ್ತುವಿನ ರೋಧಶೀಲತೆ 10⁻12 Ω m ಮತ್ತು ಬಿ ವಸ್ತುವಿನ ರೋಧಶೀಲತೆ 2.63 × 10⁻8 Ω ಆಗಿದೆ. ಈ ಎರಡೂ ವಸ್ತುಗಳಲ್ಲಿ ಅವಾಹಕವಾಗಿ ಉಪಯೋಗಿಸಬಹುದಾದ ವಸ್ತು ಯಾವುದು ಅಂತ ಕೇಳಿದರು. ನೋಡಿ, ಆ ವಸ್ತುವಿನ ರೋಧಶೀಲತೆ -10⁻12 Ω ಮೀಟರ್ ಅದ. ವಸ್ತುವಿನ ರೋಧಶೀಲತೆ 2.63 × 10⁻8 Ω ಮೀಟರ್ ಅದ. ಈ ಎರಡೂ ವಸ್ತುಗಳಲ್ಲಿ ಅವಾಹಕವಾಗಿ ಉಪಯೋಗಿಸಬಹುದಾದ ವಸ್ತು 10⁻12 Ω, ಏಕೆಂದರೆ ರೋಧಶೀಲ ಹೊಂದಿರುವ ವಸ್ತು ಎ ಅಂತಕ್ಕದ್ದನ್ನೇ ಬರಿಬೇಕು. ಮುಂದಿನ ಪ್ರಶ್ನೆ ರಸಾಯನಶಾಸ್ತ್ರಕ್ಕೆ ಬರ್ತೀನಿ. ನೀರಿನ ಶಾಶ್ವತ ಗಡಸುತನವನ್ನು ನಿವಾರಿಸಲು ಉಪಯೋಗಿಸುವ ಲವಣವನ್ನು ಕೇಳಿದರು. ಸೋಡಿಯಂ ಕಾರ್ಬೋನೇಟ್ ಈಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ತಟಸ್ಥ ದ್ರಾವಣದ pH ಮೌಲ್ಯ ಕಡಿಮೆಯಾದಾಗ ಏನಾಗ್ತದೆ ಅಂತ ಕೇಳಿದ್ದಾರೆ. H+ ಅಯಾನ್ಗಳ ಸಾರತೆ ಹೆಚ್ಚಾಗ್ತದೆ ಅನ್ನೋದನ್ನು ಬರೀಬೇಕು. ಮುಂದಿನ ಪ್ರಶ್ನೆ, ABC ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸ ಕ್ರಮವಾಗಿ 282, 28 ಮತ್ತು 287. ಇವುಗಳಲ್ಲಿ ಪರಸ್ಪರ ವರ್ತಿಸಿ ಒಂದು ಅಯಾನಿಕ್ ಸಂಯುಕ್ತವನ್ನು ಉಂಟು ಮಾಡುವ ಧಾತು ಅಂತ ಕೇಳಿದ್ದಾರೆ. ಎ ಮತ್ತು ಸಿ ಧಾತುಗಳು ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಗ್ಯಾಲ್ವನೀಕರಣ ಎಂದರೇನು ಅಂತ ಕೇಳಿದ್ದಾರೆ. ಗ್ಯಾಲ್ವನೀಕರಣ ಅಂದ್ರೆ ಏನಪ್ಪ ಅಂದ್ರೆ ಸಂಕ್ಷಾರಣವನ್ನು ತಪ್ಪಿಸಲು ಕಬ್ಬಿಣದ ವಸ್ತುಗಳ ಮೇಲೆ ಸತುವಿನ ಲೇಪನ ಮಾಡುವ ಕ್ರಿಯೆಗೆ ಗ್ಯಾಲ್ವನೀಕರಣ ಕ್ರಿಯೆ ಅಂತ ಕರಿತೀವಿ. 17ನೇ ಪ್ರಶ್ನೆ, ಲೋಹವು ನೈಟ್ರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗೋದಿಲ್ಲ ಏಕೆ ಅಂತ ಕೇಳಿದ್ದಾರೆ. ಏಕೆಂದರೆ ಈ ನೈಟ್ರಿಕ್ ಆಮ್ಲ ಒಂದು ಪ್ರಬಲ ಉತ್ಕರ್ಷಕ. ಈ ಕ್ರಿಯೆಯಲ್ಲಿ ಉತ್ಪತ್ತಿಯಾದ ಹೈಡ್ರೋಜನ್ ಅನಿಲವನ್ನು ನೀರಾವರಿಯಾಗಿ ಪರಿವರ್ತಿಸ್ತದೆ ಅಂತ ಬರೀಬೇಕು. ಆಮೇಲೆ ಯಾವುದು ಸಾವಯವ ಸಂಯುಕ್ತ ಅಂತಕ್ಕದ್ದು ಕೇಳಿದರೆ 1 ಮತ್ತು 2 ಅಂತ ಇದೆ. 1ನೇದು ಮೀಥೇನ್ಯಾಲ್ ಬರ್ತದೆ, 2ನೇದು ಬ್ರೋಮೋ ಈಥೇನ್ ಅಂತಕ್ಕಂಥದ್ದು ಬರ್ತದೆ. ಇದು ನೆನಪಿಟ್ಕೋಬೇಕು. ಪ್ರಶ್ನೆ 19, ಹಲ್ಲಿನ ಸವೆತಕ್ಕೆ ಕಾರಣವೇನು ವಿವರಿಸಿರಿ, ಇದನ್ನು ಹೇಗೆ ನಿಯಂತ್ರಿಸಬಹುದು ಅಂತ ಕೇಳಿ. ಹಲ್ಲಿನ ಸವೆತಕ್ಕೆ ಕಾರಣ ಏನಪ್ಪ ಅಂದರೆ ಆಹಾರ ಸೇವನೆಯ ನಂತರ ಬಾಯಿಯಲ್ಲಿ ಉಳಿಯುವ ಆಹಾರ ಮತ್ತು ಸಕ್ಕರೆ ಕಣಗಳನ್ನು ಬ್ಯಾಕ್ಟೀರಿಯಾ ವಿಭಜಿಸೋದ್ರಿಂದ ಬಾಯಿಯಲ್ಲಿ ಆಮ್ಲೀಯತೆ ಪ್ರಮಾಣ ಹೆಚ್ಚಾಗ್ತದೆ. ಇದು 5.5ಕ್ಕಿಂತ ಕಡಿಮೆಯಾದಾಗ ಹಲ್ಲು ಹುಳುಕು ತಿನ್ನಲು ಪ್ರಾರಂಭಿಸ್ತದೆ. ಇದನ್ನು ತಪ್ಪಿಸಲು ನಾವು ಪ್ರತ್ಯಾಮ್ಲ ಟೂತ್ಪೇಸ್ಟ್ಗಳನ್ನು ಬಳಸೋದು, ರಾತ್ರಿ ಮತ್ತು ಬೆಳಗ್ಗೆ ಊಟದ ಮೊದಲು ಬಾಯಿಯನ್ನು ಸ್ವಚ್ಛವಾಗಿ ತೊಳೆಯುವ ಕೆಲಸವನ್ನು ಮಾಡಬೇಕು. 20 ತಾಮ್ರದ ಸಲ್ಫೇಟ್ ಹರಳುಗಳನ್ನು ಕಾಯಿಸಿದಾಗ ಅದರ ನೀಲಿ ಬಣ್ಣ ಮರೆಯಾಗ್ತದೆ. ಈ ಬದಲಾವಣೆಗೆ ಕಾರಣ ಕೊಡಿ. ಪುನಃ ತಾಮ್ರದ ಸಲ್ಫೇಟ್ನ ನೀಲಿ ಬಣ್ಣ ಹೇಗೆ ಸ್ಥಾಪಿತವಾಗ್ತದೆ ಅಂತ ಕೇಳಿದರು. ಈ ತಾಮ್ರದ ಸಲ್ಫೇಟ್ ಹರಳುಗಳನ್ನು ಕಾಯಿಸಿದಾಗ ಅದರಲ್ಲಿನ ನೀರು ಆವಿಯಾಗ್ತದೆ ಮತ್ತು ಶುಷ್ಕ ತಾಮ್ರದ ಸಲ್ಫೇಟ್ ಉಂಟಾಗ್ತದೆ. ಈ ಶುಷ್ಕ ತಾಮ್ರದ ಸಲ್ಫೇಟ್ಗೆ ನೀರನ್ನು ಸೇರಿಸೋದ್ರಿಂದ ಜಲಸ್ಫಟಿಕೀಕರಣಕ್ಕೆ ಒಳಪಡಿಸಿದಾಗ ಮತ್ತೆ ನೀಲಿ ಬಣ್ಣ ಪುನಃ ಸ್ಥಾಪಿಸಬಹುದು. ಅಣುಗಳ ಚುಕ್ಕಿ ರಚನೆ ಕೇಳಿದ್ದಾರೆ. ಹೈಡ್ರೋಜನ್ ಮತ್ತು ಈಥೇನ್ ಕೇಳಿದ್ದಾರೆ.
ಸೊ ನೀಟಾಗಿ ನೀವು ಇದು ಹೈಡ್ರೋಜನ್ H2 ಬರ್ತದೆ, ಈಥೇನ್ದು C2H6 ಅಂತಕ್ಕದ್ದನ್ನು ಚುಕ್ಕೆ ರಚನೆ ಈ ಥರದ್ದು ಬಿಡಿಸ್ಬೇಕು. ನೋಡ್ಕೊಡ್ರಿ, ಇದು ಏಕಬಂಧ ಇದೆ. ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಬೇಕು. 22A ಪ್ರಶ್ನೆಯಲ್ಲಿರ್ತಕ್ಕಂಥದ್ದು. ಸೊ 2NaOH plus H2SO4 it gives to Na2SO4 plus 2H2O, 4K plus O2 it gives to 2K2O ಅಂತ ಇದೆ. ಬಿ ಇದೆ, ZnO plus C Zn plus CO ಈ ಕ್ರಿಯೆಯಲ್ಲಿ ಉತ್ಕರ್ಷಣೆಗೊಂಡಿರೋ ಮತ್ತು ಅಪಕರ್ಷಣೆಗೊಂಡಿರೋ ಪ್ರತಿವರ್ತಕಗಳನ್ನು ಗುರುತಿಸಬೇಕು. ZnO plus C it gives to ZnCOದಲ್ಲಿ ಉತ್ಕರ್ಷಣೆಗೊಂಡಿರೋ ಪ್ರತಿವರ್ತಕ C, ಅಪಕರ್ಷಣೆಗೊಂಡಿರೋ ಪ್ರತಿವರ್ತಕ ZnO ಅಂತ ಇದೆ. ಅಥವಾ ಇಲ್ಲಿ ಉಷ್ಣ ವಿಭಜನೆ, ಸ್ಥಾನಪಲ್ಲಟ ಕ್ರಿಯೆ ಮತ್ತು ಕುಮುಟುವಿಕೆಗಳ ಅರ್ಥಗಳನ್ನು ಕೇಳಿದ್ದಾರೆ. ಡೆಫಿನೇಷನ್ಸ್ಗಳನ್ನು ಬರೀಬೇಕು. ಉಷ್ಣ ವಿಭಜನೆ ಅಂದರೆ ರಾಸಾಯನಿಕ ವಿಭಜನೆ ಕ್ರಿಯೆಯನ್ನು ಉಷ್ಣ ನೀಡುವುದರ ಮೂಲಕ ನಡೆಸಿದರೆ ಅದನ್ನು ಉಷ್ಣ ವಿಭಜನೆ ಕ್ರಿಯೆ ಅಂತ ಕರಿತೀವಿ. CaCO3 ಉಷ್ಣವನ್ನು ನೀಡಿದಾಗ CO plus CO2 ಆಗ್ತದೆ. ಇನ್ನು ಸ್ಥಾನಪಲ್ಲಟ ಕ್ರಿಯೆ ಅಂದರೆ ಹೆಚ್ಚು ಕ್ರಿಯಾಶೀಲ ಧಾತು ಕಡಿಮೆ ಕ್ರಿಯಾಶೀಲ ಧಾತುವನ್ನು ಅದರ ಸಂಯುಕ್ತದಿಂದ ಸ್ಥಾನಪಲ್ಲಟಗೊಳಿಸುವ ಕ್ರಿಯೆ ಸ್ಥಾನಪಲ್ಲಟ ಕ್ರಿಯೆ. Fe plus CuSO4 it gives to FeSO4 plus Cu. ಕಮಟುವಿಕೆ ಅಂದರೆ ಎಣ್ಣೆ ಮತ್ತು ಕಬ್ಬು ಪದಾರ್ಥಗಳನ್ನು ದೀರ್ಘಕಾಲ ಗಾಳಿಗೆ ತೆರೆದಿಟ್ಟಾಗ ಉತ್ಕರ್ಷಣೆಗೊಂಡು ಅವುಗಳ ವಾಸನೆ ಮತ್ತು ರುಚಿ ಬದಲಾಗುವ ಪ್ರಕ್ರಿಯೆ ಕಮಟುವಿಕೆ. ತಟಸ್ಥೀಕರಣ ಎಂದರೇನು? ತಟಸ್ಥೀಕರಣ ವಿಧಾನದಿಂದ ಸೋಡಿಯಂ ಕ್ಲೋರೈಡ್ ಅನ್ನು ಹೇಗೆ ಪಡಿತೀರಿ? ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೀರಿ. ತಟಸ್ಥೀಕರಣ ಕ್ರಿಯೆ ಅಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರ ವರ್ತಿಸಿ ಲವಣ ಮತ್ತು ನೀರು ಉಂಟಾಗುವ ಕ್ರಿಯೆ ತಟಸ್ಥೀಕರಣ ಕ್ರಿಯೆ. ಹೈಡ್ರೋಕ್ಲೋರಿಕ್ ಆಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ವರ್ತಿಸಿ ಸೋಡಿಯಂ ಕ್ಲೋರೈಡ್ ಮತ್ತು ನೀರು ಉಂಟಾಗ್ತದೆ. HCl plus NaOH it gives to NaCl plus H2O ಅಂತ ಇದೆ. ಸೊ 24 ಲೋಹದ ಮೇಲೆ ಹಬೆಯ ವರ್ತನೆ ತೋರಿಸೋ ಚಿತ್ರವನ್ನು ಬರೆದು ನಿರ್ಗಮನ ನಾಳ ಮತ್ತು ಹೈಡ್ರೋಜನ್ ಅನಿಲವನ್ನು ಗುರುತಿಸಿ. ಇಟ್ಸ್ ಅ ವೆರಿ ಈಸಿ ಕ್ವಶನ್. 25A ಸಾಬೂನುಗಳು ಸ್ವಚ್ಛಗೊಳಿಸುವ ಪ್ರಕ್ರಿಯೆ ಅಂತ ಕೇಳಿದ್ದಾರೆ. ಇದು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಲವಣಗಳಿಗೆ ಸಾಬೂನು ಅಂತೀವಿ. ಈ ಸಾಬೂನಿನ ಅಯಾನಿಕ್ ತುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯು ಎಣ್ಣೆಯೊಂದಿಗೆ ವರ್ತಿಸುತ್ತದೆ. ಹೀಗೆ ಸಾಬೂನಿನ ತುದಿಗಳು ಮಿಸೈಲ್ ಎಂಬ ರಚನೆಯನ್ನು ಉಂಟು ಮಾಡುತ್ತದೆ. ಈ ಸಾಬೂನಿನ ಹೈಡ್ರೋಕಾರ್ಬನ್ ತುದಿಗಳು ಎಣ್ಣೆಯ ಹನಿಯ ಕಡೆಗೆ ಇರ್ತದೆ ಹಾಗೂ ಅಯಾನಿಕ್ ತುದಿಯು ಹೊರಮುಖವಾಗಿರ್ತದೆ. ಇದು ಎಮಲ್ಸನ್ ಅನ್ನು ಉಂಟು ಮಾಡ್ತದೆ. ಹೀಗೆ ಸಾಬೂನಿನ ಮಿಸೈಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆಯಲು ಸಹಾಯ ಮಾಡ್ತದೆ. ಇನ್ನು ಎಸ್ಟರೀಕರಣ ಅಂದರೆ ಏನು? ಇದರ ಉಪಯೋಗಗಳನ್ನು ಕೇಳಿದ್ದಾರೆ. ಆಮ್ಲ ಮತ್ತು ಆಲ್ಕೋಹಾಲ್ಗಳ ನಡುವಿನ ಕ್ರಿಯೆಯಿಂದ ಎಸ್ಟರ್ಗಳು ಉಂಟು ಮಾಡುವ ಕ್ರಿಯೆಯೇ ಎಸ್ಟರೀಕರಣ. ಉಪಯೋಗಗಳು: ಎಸ್ಟರ್ಗಳು ಮಧುರ ಸುವಾಸನೆಯ ವಸ್ತುಗಳು, ಸುವಾಸಿಕ ಮತ್ತು ಸ್ವಾದಕಾರಕ ತಯಾರಿಕೆಯಲ್ಲಿ ಸಾಬೂನೀಕರಣ ಕ್ರಿಯೆಯಲ್ಲಿ ಬಳಸ್ತೀವಿ. ನೆಕ್ಸ್ಟ್, ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವಿನ ಎರಡು ವ್ಯತ್ಯಾಸಗಳನ್ನು ಕೇಳಿದ್ದಾರೆ. ವೆರಿ ಸಿಂಪಲ್. ಪರ್ಯಾಪ್ತ ಕಾರ್ಬನ್ಗಳ ನಡುವೆ ಏಕಬಂಧ ಇರ್ತದೆ, ಅಪರ್ಯಾಪ್ತ ಕಾರ್ಬನ್ಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧ ಇರ್ತದೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಕಡಿಮೆ ಕ್ರಿಯಾಶೀಲ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಹೆಚ್ಚು ಕ್ರಿಯಾಶೀಲ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಸ್ವಚ್ಛ ಜಾಲಿಯಿಂದ ಉರಿತಾವ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಹಳದಿ ಜ್ವಾಲೆ ಅಥವಾ ಕಪ್ಪು ಹೊಗೆಯಿಂದ ಉರಿತಾವ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಆದೇಶನ ಕ್ರಿಯೆಗೆ ಒಳಪಡ್ತಾವ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಆದೇಶನ ಮತ್ತು ಸಂಕಲನ ಕ್ರಿಯೆ ಎರಡಕ್ಕೂ ಕೂಡ ಒಳಪಡ್ತಾವ. ಮುಂದಿನ ಪ್ರಶ್ನೆ, ರಚನಾ ಸಮಾಂಗಿ ಅಂದ್ರೇನು? ಬ್ಯೂಟೇನನ ಸಮಾಂಗಿಗಳ ರಚನೆಗಳನ್ನು ಬರೀರಿ. ಇದು ರಚನಾ ಸಮಾಂಗಿಯ ಅರ್ಥ. ಒಂದೇ ಅನುಸೂತ್ರ ಆದರೆ ವಿಭಿನ್ನ ರಚನಾ ಸೂತ್ರ ಹೊಂದಿರುವ ಕಾರ್ಬನ್ ಸಂಯುಕ್ತಗಳನ್ನು ರಚನಾ ಸಮಾಂಗಿ ಅಂತೀವಿ. ಬ್ಯೂಟೇನ್ ಅನುಸೂತ್ರ C4H10. ಸೊ N ಬ್ಯೂಟೇನ್, ಐಸೋಬ್ಯೂಟೇನ್ ಅಂತಕ್ಕಂಥ ಬರೆದು ಈ ಥರ ಬರೆದ್ರೆ ಕಂಪ್ಲೀಟ್ ಆಗ್ತದೆ. ಇಷ್ಟು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಕೀ ಆನ್ಸರನ್ನು ತಂದಿದ್ದೀನಿ. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸಿಗುವ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್. ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ವಿಜ್ಞಾನದಲ್ಲಿ ನಾವೇನು ಮಾಡಿದ್ದೀವಿ, ಫಸ್ಟ್ ಪಾರ್ಟಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 3 ಇದೆ. ಬೋರ್ಡ್ ಅವರು ರಿಲೀಸ್ ಮಾಡಿರ್ತಕ್ಕಂಥದ್ದು. ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯನ್ನು ಕೀ ಆನ್ಸರನ್ನು ಕೊಟ್ಟಿದ್ದೆ. ಸೊ ಇವತ್ತು ಬಯೋದಲ್ಲಿರ್ತಕ್ಕಂಥ ಕೀ ಆನ್ಸರ್ ನೋಡೋಣ. ವಿಡಿಯೋಗೊಂದು ಲೈಕ್, ನಿಮ್ಮ ಗೆಳೆಯರಿಗೊಂದು ಶೇರ್. ಫಸ್ಟ್ ಟೈಮ್ ಚಾನಲನ್ನು ವಿಸಿಟ್ ಮಾಡಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಹೆಚ್ಚಿನ ವಿಡಿಯೋಗಳು ಎಲ್ಲ ವಿಷಯಗಳಲ್ಲಿನೂ ಕೂಡ ನಾವು ಪೋಸ್ಟ್ ಮಾಡ್ತಾ ಇದ್ದೀವಿ. ಸೊ ತಮಗೆ ವಿಡಿಯೋಗಳನ್ನು ಹಿಂದಿನ ವಿಡಿಯೋ ನೋಡಬೇಕಾದ್ರೆ SSLC ಮಾಡೆಲ್ ಕ್ವಶನ್ ಪೇಪರ್ 2024-25 ಅನ್ನೋದೊಂದು ಪ್ಲೇಲಿಸ್ಟ್ ಲಿಂಕಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ಪಡಿಬೋದು. ಬಹು ಆಯ್ಕೆ ಪ್ರಶ್ನೆಗಳಲ್ಲಿ 26 ರೈಜೋಪಸ್ ಬೀಜಾಣು ಉತ್ಪಾದನೆ ಆದರೆ ಸ್ಪೈರೋಗೈರಾ ಕೇಳಿದ್ರು, ಅದು ಬಂದ್ಬಿಟ್ಟು ತುಂಡರಿಕೆ ಅನ್ನೋದು ಸರಿಯಾದ ಉತ್ತರ. 27 ಸಸ್ಯಗಳಲ್ಲಿ ಅಭಿಸರಣ ಒತ್ತಡದ ಅಗತ್ಯತೆ ಏನೆಂದರೆ ಆಯ್ಕೆ ಬಿ, ನೀರನ್ನು ಬೇರಿನಿಂದ ಕಾಂಡಕ್ಕೆ ಸಾಗಿಸಲು. ಪ್ರಶ್ನೆ 28 ಹೂವೊಂದರಲ್ಲಿ ಗಂಡು ಲಿಂಗಾಣು ಚಲಿಸುವ ಸರಿಯಾದ ಮಾರ್ಗ ಕೇಳಿದ್ರು, ಆಪ್ಷನ್ ಸಿ ಪರಾಗಕೋಶ, ಪರಾಗನಳಿಕೆ ಮತ್ತು ಶಲಾಕಾಗ್ರ. 1 ಮಾರ್ಕ್ ಕ್ವಶನ್. ಗರ್ಭ ನಿರೋಧಕತೆಯಲ್ಲಿ ಶಸ್ತ್ರಚಿಕಿತ್ಸಾ ವಿಧಾನವು ಮೌಖಿಕ ವಿಧಾನಕ್ಕಿಂತ ಉತ್ತಮ ಏಕೆ ಅಂತ ಕೇಳಿದ್ದಾರೆ. ಅಂದರೆ
ಮೌಖಿಕ ವಿಧಾನದಲ್ಲಿ ಬಳಸಿದ ಮಾತ್ರೆಗಳು ಕೆಲವೊಮ್ಮೆ ಕಾರ್ಯನಿರ್ವಹಿಸದೇ ಇದ್ದಾಗ ಗರ್ಭಧಾರಣೆ ಉಂಟಾಗೋ ಸಾಧ್ಯತೆ ಇರ್ತದೆ. ಸೊ ಮೌಖಿಕ ವಿಧಾನಕ್ಕಿಂತ ಶಸ್ತ್ರಚಿಕಿತ್ಸಾ ವಿಧಾನವೇ ಗರ್ಭ ನಿರೋಧಕತೆಗೆ ಉತ್ತಮ ಹಾಗೂ ಸೂಕ್ತವಾದ ವಿಧಾನ ಅಂತ ನೀವು ಬರಿಬೇಕು. ಮತ್ತು ಶಸ್ತ್ರಚಿಕಿತ್ಸಾ ವಿಧಾನದಿಂದ ನಾವು ಶಾಶ್ವತವಾಗಿ ಗರ್ಭಧಾರಣೆಯನ್ನು ತಡೆಗಟ್ಟಬಹುದು ಅಂತಕ್ಕದ್ದನ್ನು ಕೂಡ ಪಾಯಿಂಟ್ಸ್ ಹಾಕ್ರಿ. ಇನ್ನು ಓಝೋನ್ ಅಂದರೆ ಏನು, ಭೂಮಿಯ ಮೇಲಿನ ಜೀವಿಗಳಿಗೆ ಈ ಪದರದ ಅನುಕೂಲವೇನು? ಓಝೋನ್ ಒಂದು ಮಾರಣಾಂತಿಕ ವಿಷವಾಗಿದ್ದು ವಾತಾವರಣದ ಉನ್ನತ ಸ್ತರದಲ್ಲಿ 3 ಪರಮಾಣುಗಳುಳ್ಳ ಆಕ್ಸಿಜನ್ ಅಣುವಾಗಿದೆ. ಸೂರ್ಯನಿಂದ ಬರುವ ಹಾನಿಕಾರಕ ನೇರಳಾತೀತ ಕಿರಣಗಳು ಭೂಮಿಯ ಮೇಲ್ಮೈಗೆ ತಲುಪದಂತೆ ಇದು ತಡೀತದೆ. ಈ ಮೂಲಕ ಭೂಮಿಯ ಮೇಲಿನ ಜೀವಿಗಳನ್ನು ರಕ್ಷಿಸುತ್ತದೆ. ಇನ್ನು ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಪೋಷಕ ಜೀವಿಗಳನ್ನು ಸಂಪೂರ್ಣವಾಗಿ ಹೋಲುವ ಮರಿಜೀವಿಗಳ ಪ್ರತಿಗಳು ಉಂಟಾಗಲಾರವು ಸಮರ್ಥಿಸಿ. ಈ ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ ಜೀವಕೋಶದ ನ್ಯೂಕ್ಲಿಯಸ್ ವಿಭಜನೆಗೊಳ್ಳುವ ಮೂಲಕ ಅನುವಂಶೀಯವಾಗಿ ಒಂದೇ ರೀತಿಯಾಗಿರುವ 2 ಮರಿಕೋಶಗಳು ಉತ್ಪತ್ತಿಯಾಗುವುದಿಲ್ಲ. ಬದಲಾಗಿ ಹೊಸ ಜೀವಿಗಳು ಪೋಷಕ ಜೀವಿಗಳಿಗಿಂತ ಭಿನ್ನವಾಗಿರ್ತವೆ ಅಂತ ಬರೆದ್ರೆ ಸಾಕು. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ನೋಡೋದಾದ್ರೆ ಜೈವಿಕ ವಿಘಟನೀಯ ಮತ್ತು ಜೈವಿಕ ವಿಘಟನೀಯವಲ್ಲದ ವಸ್ತು ಅಂದರೆ ಏನು, ಪ್ರತಿಯೊಂದಕ್ಕೂ ಒಂದು ಉದಾಹರಣೆ ಕೊಡಿ. ಇಲ್ಲಿ ಜೈವಿಕ ಕ್ರಿಯೆಗಳಿಂದ ವಿಭಜಿಸಲ್ಪಡುವ ವಸ್ತುಗಳನ್ನು ನಾವು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತು ಅಂತ ಕರಿತೀವಿ, ಬಯೋಡಿಗ್ರೇಬಲ್ ಅಂತ ಹೇಳ್ತಾರೆ. ಉದಾಹರಣೆ ಹಳಸಿದ ಆಹಾರ, ತರಕಾರಿ, ಸಿಪ್ಪೆಗಳು, ಬಳಸಿದ ಚಹಾ ಎಲೆಗಳು ಇತ್ಯಾದಿ. ಇನ್ನು ಜೈವಿಕ ವಿಘಟನೆಗೆ ಒಳಗಾದ ವಸ್ತುಗಳೇ ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳನ್ನೇ ನಾವು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತು ಅಂತೀವಿ. ಈ ವಸ್ತುಗಳು ಜಡವಾಗಿರ್ಬೋದು ಮತ್ತು ಪರಿಸರದಲ್ಲಿ ದೀರ್ಘಕಾಲದವರೆಗೆ ಹಾಗೆಯೇ ಉಳಿದು ಬಿಡಬಹುದು ಅಥವಾ ಪರಿಸರ ವ್ಯವಸ್ಥೆಯ ಮೇಲೆ ಅನೇಕ ಜೀವಿಗಳಿಗೆ ಹಾನಿಯನ್ನು ಉಂಟು ಮಾಡ್ತವೆ. ಉದಾಹರಣೆ ಪ್ಲಾಸ್ಟಿಕ್, ಅಲ್ಯೂಮಿನಿಯಂ ಕ್ಯಾನ್ಗಳು, ಲೋಹದ ಸ್ಟ್ಯಾಪ್ಗಳು, ಕನ್ನಡಕ, ಕಿರಾಣಿ ಚೀಲಗಳು ಇತ್ಯಾದಿ. ಆಹಾರ ಸರಪಳಿಯ ಪೋಷಣಾ ಸ್ತರಗಳಲ್ಲಿ ಶಕ್ತಿ ಮತ್ತು ಹಾನಿಕಾರಕ ವಸ್ತುಗಳು ಹೇಗೆ ಚಲಿಸ್ತವೆ? ಆಹಾರ ಸರಪಳಿಯ ಪ್ರತಿ ಪೋಷಣಾ ಸ್ತರದಲ್ಲಿ ಪ್ರತಿಯೊಂದು 10ರಷ್ಟು ಶಕ್ತಿ ನಷ್ಟವಾಗ್ತಾ ಹೋಗ್ತದೆ. ಇದರಿಂದಾಗಿ ಮುಂದಿನ ಪೋಷಣಾ ಸ್ತರಗಳಿಗೆ ಶಕ್ತಿಯ ಲಭ್ಯತೆ ಕಡಿಮೆಯಾಗ್ತದೆ. ಜೈವಿಕ ಸಂವರ್ಧನೆಗೆ ಒಳಗಾಗುವ ರಾಸಾಯನಿಕಗಳು ಆಹಾರ ಸರಪಳಿಯಲ್ಲಿ ಸಂಗ್ರಹವಾಗ್ತಾ ಹೋಗ್ತವೆ. ಇವುಗಳನ್ನು ಆಹಾರ ಸರಪಳಿಯಿಂದ ಹೊರತೆಗೆಯಲು ಸಾಧ್ಯವಿಲ್ಲ. ಆದ್ದರಿಂದ ಪರಿಸರ ವ್ಯವಸ್ಥೆ ಕ್ರಮೇಣ ನಶಿಸಿ ಹೋಗ್ತದೆ ಅಂತ ಬರೆದ್ರೆ ಸಾಕು. ಇನ್ನು ನೆಫ್ರಾನ್ ರಚನೆಯನ್ನು ತೋರಿಸ್ತಕ್ಕಂಥ ಚಿತ್ರ ಬರೀರಿ. ಬೌಮನ್ ಕೋಶವನ್ನು ಗುರುತಿಸ್ರಿ ಅಂತ ಕೇಳಿದ್ರು. ಇಲ್ಲಿ ಬೌಮನ್ ಕೋಶ ಅಂತ ಇದೆ. ಇದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಅದರಲ್ಲಿ ಈ ಥರ ನೀಟಾಗಿ ಚಿತ್ರವನ್ನು ತೆಗೆದು ಕೇವಲ ಬೌಮನ್ ಕೋಶವನ್ನು ಗುರುತಿಸಿದ್ರು ಕೂಡ ಅಂಕಗಳನ್ನು ಕೊಡ್ತಾರೆ. ಮುಂದಿನ ಪ್ರಶ್ನೆ 3 ಮಾರ್ಕ್ಸ್. ಮಾನವನ ಜೀರ್ಣನಾಳದ ಸಣ್ಣ ಕರುಳಿನಲ್ಲಿ ಸಂಕೀರ್ಣವಾದ ಆಹಾರದ ಅಣುಗಳು ಸರಳ ರೂಪಕ್ಕೆ ಹೇಗೆ ಪರಿವರ್ತನೆ ಆಗ್ತವೆ? ಈ ಸಣ್ಣ ಕರುಳು ಆಹಾರದಲ್ಲಿನ ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬುಗಳನ್ನು ಸಂಪೂರ್ಣವಾಗಿ ಪಚನಗೊಳ್ಳುವ ಸ್ಥಳವೇ ಆಗದ. ಕರುಳು ರಸದಲ್ಲಿರುವ ಕಿಣ್ವಗಳು ಪ್ರೋಟೀನ್ಗಳನ್ನು ಅಮೈನೋ ಆಮ್ಲಗಳಾಗಿ, ಕೊಬ್ಬನ್ನು ಕೊಬ್ಬಿನ ಆಮ್ಲಗಳಾಗಿ, ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡ್ತದೆ. ಸಣ್ಣ ಕರುಳಿನ ಒಳಗೋಡೆಯಲ್ಲಿನ ವಿಲೈಗಳು ಪಚನವಾದ ಆಹಾರವನ್ನು ಹೀರಿಕೊಳ್ತವೆ. ಹೀರಿಕೊಂಡ ಆಹಾರದ ಘಟಕವು ರಕ್ತಕ್ಕೆ ಸಾಗಿಸ್ತವೆ. ಇನ್ನೊಂದು ಪ್ರಶ್ನೆ ಇತ್ತು, ಅದರ ಬದಲಾಗಿ ನಮ್ಮ ದೇಹದ ರಕ್ತ ಪರಿಚಲನೆಯಲ್ಲಿ ಅಪಧಮನಿಗಳು ಮತ್ತು ಲೋಮನಾಳಗಳ ಪಾತ್ರವೇನು? ಇಮ್ಮಡಿ ಪರಿಚಲನೆಯ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಅಪಧಮನಿಗಳು ಹೃದಯದಿಂದ ಆಕ್ಸಿಜನ್ ಸಮೃದ್ಧ ರಕ್ತವನ್ನು ದೇಹದ ಪ್ರತಿಯೊಂದು ಭಾಗಕ್ಕೆ ಕೊಂಡೊಯ್ತವೆ. ಅಪಧಮನಿಗಳು ಕೋಶೀಯ ಹಂತದಲ್ಲಿ ಕವಲೊಡೆದು ಸಣ್ಣ ಲೋಮನಾಳಗಳಿಗೆ ಪದಾರ್ಥಗಳನ್ನು ಜೀವಕೋಶಕ್ಕೆ ತಲುಪಿಸ್ತವೆ. ನಂತರ ಲೋಮನಾಳಗಳು ಒಟ್ಟಿಗೆ ಸೇರಿ ಜೀವಕೋಶಗಳಲ್ಲಿನ ತ್ಯಾಜ್ಯ ವಸ್ತುಗಳನ್ನು ಅಭಿಧಮನಿಗೆ ಕೊಂಡೊಯ್ತವೆ. ಅಭಿಧಮನಿಗಳು ರಕ್ತವನ್ನು ಪುನಃ ಹೃದಯಕ್ಕೆ ಕೊಂಡೊಯ್ತವೆ. ಇನ್ನು ಇಮ್ಮಡಿ ರಕ್ತ ಪರಿಚಲನೆಯ ಪ್ರಾಮುಖ್ಯತೆ ಕೇಳಿದ್ರು. ರಕ್ತ ಒಂದು ಸಂಪೂರ್ಣ ಪರಿಚಲನೆಯಲ್ಲಿ 2 ಬಾರಿ ಹೃದಯವನ್ನು ಪ್ರವೇಶಿಸುವುದನ್ನೇ ನಾವು ಇಮ್ಮಡಿ ರಕ್ತ ಪರಿಚಲನೆ ಅಥವಾ ಇಮ್ಮಡಿ ಪರಿಚಲನೆ ಅಂತ ಹೇಳ್ತೀವಿ. ಆಮ್ಲಜನಕ ರಹಿತ ರಕ್ತ ದೇಹದ ವಿವಿಧ ಭಾಗಗಳಿಂದ ಮೊದಲು ಹೃದಯವನ್ನು ಪ್ರವೇಶಿಸ್ತದೆ. ಹೃದಯದಿಂದ ಶ್ವಾಸಕೋಶಕ್ಕೆ ತೆರಳಿ ಅನಿಲ ವಿನಿಮಯ ಮೂಲಕ ರಕ್ತ ಆಮ್ಲಜನಕ ಸಹಿತವಾಗ್ತದೆ. ಶ್ವಾಸಕೋಶದಿಂದ ಆಮ್ಲಜನಕ ಸಹಿತ ರಕ್ತ ಪುನಃ ಹೃದಯವನ್ನು ತಲುಪಿ ಅಲ್ಲಿಂದ ದೇಹದ ವಿವಿಧ ಭಾಗಗಳಿಗೆ ಸಾಗಿಸ್ತದೆ. ಮುಂದಿನ ಪ್ರಶ್ನೆ, ಮಾನವನ ಮಿದುಳಿನ ಚಿತ್ರವನ್ನು ಬರೀರಿ. ಅದರಲ್ಲಿ ಪಾನ್ಸ್ ಮತ್ತು ಅನುಮಸ್ತಿಷ್ಕಗಳನ್ನು ಗುರುತಿಸ್ರಿ ಅಂತ ಕೇಳಿದ್ರು. ಸೊ ಇದು ಮಾನವನ ಮೆದುಳಿನ ಚಿತ್ರ, ಅನುಮಸ್ತಿಷ್ಕ ಅಂತ ಇದೆ. ಸೊ ಅನುಮಸ್ತಿಷ್ಕ ಇಲ್ಲಿ ಬರ್ತದೆ. ಸೊ ಇಲ್ಲಿ ಒಳಗಡೆ ಗುರುತಿಸಿದ್ದಾರೆ. ಆಮೇಲೆ ಇಲ್ಲಿ ಪಾನ್ಸ್ ಅಂತ ಇದೆ. ಸೊ ಈ ಭಾಗ ಏನಾಗದಪ್ಪ ಅಂದ್ರೆ ಪಾನ್ಸ್ ಆಗದ. ಇವೆರಡನ್ನು ನೀವು ಏನು ಮಾಡಬೇಕಾಗಿತ್ತು? ಇಂಡಿಕೇಟ್ ಮಾಡಬೇಕಾಗಿತ್ತು, ಲೊಕೇಟ್ ಮಾಡಬೇಕಾಗಿತ್ತು, ತೋರಿಸ್ಬೇಕಿತ್ತು. ಮುಂದಿನ ಪ್ರಶ್ನೆಗೆ ಬರ್ತೀನಿ. ಪ್ರಶ್ನೆ ಸಂಖ್ಯೆ 36. ಮಾನವನ ಮಗುವಿನ ಬೆಳವಣಿಗೆಯಲ್ಲಿ ಗರ್ಭಾಶಯ ಮತ್ತು ಜರಾಯುವಿನ ಪಾತ್ರವನ್ನು ಪರಸ್ಪರ ಪೂರಕವಾಗಿದ್ದಾವೆ ಹೇಗೆ ಅಂತ ಕೇಳಿದ್ದಾರೆ. ಈ ಸ್ತ್ರೀ ಗರ್ಭಾಶಯದಲ್ಲಿ ಜರಾಯು ಭ್ರೂಣ ಹಾಗೂ ತಾಯಿಯ ದೇಹಕ್ಕೆ ಸಂಪರ್ಕ ಕಲ್ಪಿಸುತ್ತದೆ. ಇದು ತಟ್ಟೆಯ ಆಕಾರದ ರಚನೆ ಹೊಂದಿದ್ದು ಗರ್ಭಕೋಶದ ಗೋಡೆಯೊಳಗೆ ಹುದುಗಿಕೊಂಡಿರ್ತದೆ. ತಾಯಿಯಿಂದ ಭ್ರೂಣಕ್ಕೆ ಆಕ್ಸಿಜನ್ ಮತ್ತು ಗ್ಲೂಕೋಸ್ ಸಾಗಿಸಲು
ವಿಶಾಲವಾದ ಮೇಲ್ಮೈಯನ್ನು ಒದಗಿಸ್ತದೆ. ಭ್ರೂಣವು ಉತ್ಪತ್ತಿ ಮಾಡುವ ತ್ಯಾಜ್ಯವನ್ನು ತಾಯಿಯ ರಕ್ತಕ್ಕೆ ಸಾಗಿಸಿ ಹೊರಹಾಕ್ತದೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಮಾನವನ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ವೃಷಣಗಳ ಸ್ಥಾನ, ಪ್ರೋಸ್ಟೇಟ್ ಗ್ರಂಥಿಗಳ ಪಾತ್ರ ಪರಸ್ಪರ ಪೂರಕವಾಗಿದೆ, ಹೇಗೆ ವಿವರಿಸಿರಿ. ಇಲ್ಲಿ ದೇಹದಲ್ಲಿ ವೃಷಣಗಳ ಸ್ಥಾನಗಳು ಇವುಗಳು ಕಿಬ್ಬಟ್ಟೆಯ ಹೊರಗೆ ವೃಷಣ ಚೀಲದಲ್ಲಿ ಇರ್ತವೆ. ಕಾರಣ ವೀರ್ಯಾಣುಗಳ ಉತ್ಪಾದನೆಗೆ ದೇಹ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇದೆ. ಈ ಪ್ರೋಸ್ಟೇಟ್ ಗ್ರಂಥಿ ಸ್ರವಿಸುವ ವೃಷಣಗಳು ಉತ್ಪತ್ತಿ ಮಾಡುವ ವೀರ್ಯಾಣುಗಳ ಸಾಗಾಣಿಕೆಯನ್ನು ಸುಲಭಗೊಳಿಸುವುದರ ಜೊತೆಗೆ ಅವುಗಳ ಪೋಷಣೆಯನ್ನು ಒದಗಿಸುತ್ತದೆ. 4 ಮಾರ್ಕ್ಸ್ ಕ್ವಶನ್. ಕೆಂಪು ಹೂಗಳನ್ನು ಬಿಡುವ ಎತ್ತರದ ಬಟಾಣಿ ಸಸ್ಯ TTRR, ಬಿಳಿ ಹೂಗಳನ್ನು ಬಿಡುವ ಗಿಡ್ಡದಾದ ಬಟಾಣಿ ಸಸ್ಯ TTR ದೊಂದಿಗೆ ಸಂಕಲನ ಮಾಡಿದ್ದಾರೆ. F2 ಪೀಳಿಗೆಯಲ್ಲಿ ದೊರೆತ ಸಸ್ಯಗಳ ಫಲಿತಾಂಶವನ್ನು ಏನು ಮಾಡಬೇಕಾಗಿತ್ತು, ತೋರಿಸ್ತಕ್ಕಂಥ ಚಕ್ಕರ್ ಬೋರ್ಡನ್ನು ಬರೀಬೇಕು. F2 ಪೀಳಿಗೆಯಲ್ಲಿ ಉಂಟಾದ ಸಸ್ಯಗಳ ವ್ಯಕ್ತರೂಪ ಅನುಪಾತವನ್ನು ಬರೀಬೇಕು. ಇಲ್ಲಿ ಕೆಂಪು ಹೂ ಬಿಡುವ ಸಸ್ಯ RRTT, ಬಿಳಿ ಹೂ ಬಿಡುವ ಸಸ್ಯ RRTT ಅಂತ ಬರೀಬೇಕು. F1 ಪೀಳಿಗೆ, F2 ಪೀಳಿಗೆ ಚಕ್ಕರ್ ಬೋರ್ಡ್ ಬರ್ತದೆ. ಎಲ್ಲ ಸಸ್ಯಗಳು ಎತ್ತರದ ಕೆಂಪು ಹೂ ಬಿಡುವ ಸಸ್ಯಗಳನ್ನ RT ಅಂತ ಏನು ಮಾಡಿದ್ದಾರೆ, ಸಂಕಲನವನ್ನು ಮಾಡಿದ್ದಾರೆ. ಇದು ಚಕ್ಕರ್ ಬೋರ್ಡ್ ಬರ್ತದೆ. ಇದನ್ನು ಚೆನ್ನಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಲಿಂಗಾಣುಗಳಂತ ಇದೆ. ಲಾಸ್ಟ್ ಇಲ್ಲಿ ಅನುಪಾತ 1:3:3:1 ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಇದು ಚಕ್ಕರ್ ಬೋರ್ಡ್ ನಿಮಗೆ ಪ್ರತಿ ಸಾರಿನೂ ಕೂಡ ಕೇಳ್ತಾರೆ. ಮುಂದಿನ ಪ್ರಶ್ನೆ 38, ಲಾಸ್ಟ್ ಕ್ವಶನ್. ಬಳ್ಳಿ ಸಸ್ಯಗಳು ನಿರ್ದೇಶಿತ ಚಲನೆಯನ್ನು ಹೇಗೆ ಪ್ರದರ್ಶಿಸ್ತವೆ, ವಿವರಿಸಿ. ಬಳ್ಳಿಯ ಕುಡಿಗಳು ಒಂದು ಆಧಾರ ಸ್ತಂಭಕ್ಕೆ ಸುತ್ತಿಕೊಂಡಾಗ ಸಸ್ಯದ ಕುಡಿಗಳ ತುದಿಯಲ್ಲಿ ಆಕ್ಸಿನ್ ಹಾರ್ಮೋನ್ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿಯಾಗ್ತದೆ. ಇದು ಜೀವಕೋಶಗಳು ಉದ್ದವಾಗಲು ಪ್ರಚೋದಿಸುವುದರಿಂದ ಆಧಾರವನ್ನು ಸುತ್ತಿಕೊಂಡು ನಿರ್ದಿಷ್ಟ ದಿಕ್ಕಿನಲ್ಲಿನೇ ಬೆಳಿತಾವೆ. ಇನ್ನು ಮಾನವ ದೇಹದಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಮತ್ತು ಅಡ್ರಿನಾಲಿನ್ ಹಾರ್ಮೋನ್ಗಳ ಕಾರ್ಯ ಕೇಳಿದ್ದಾರೆ. ಥೈರಾಕ್ಸಿನ್ ಇದು ದೇಹದ ತಾಪವನ್ನು ಹೆಚ್ಚಿಸ್ತದೆ, ಚಯಾಪಚಯ ಕ್ರಿಯೆ ನಿಯಂತ್ರಣ, ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆ ವೃದ್ಧಿ. ಅಡ್ರಿನಾಲಿನ್ ಏನು ಮಾಡ್ತದಪ್ಪ ಅಂದ್ರೆ ಹೃದಯದ ಬಡಿತ ಮತ್ತು ಉಸಿರಾಟದ ವೇಗ ಹೆಚ್ಚಳ, ರಕ್ತದ ಒತ್ತಡ ಹೆಚ್ಚು ಮಾಡ್ತದೆ,